ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ನಲಪಾಡ್. ನಾಳೆ ಹಾಜರಾಗೋದಕ್ಕೆ ನೋಟಿಸ್ ಕೊಡಲಾಗಿತ್ತು, ಆದರೆ ಹಿಂದೆ ಹಾಜರಾಗಿದ್ದಾರೆ. ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ನೋಟಿಸ್ ಕೊಟ್ಟಿತ್ತು. ಶ್ರೀಕಿ ಜೊತೆ ನಂಟು ಹೊಂದಿರುವಂತ ಶಂಕೆ ಹಿನ್ನೆಲೆ ನೋಟಿಸ್ ನೀಡಲಾಗಿತ್ತು. ಡಿವೈಎಸ್ಪಿ ಬಾಲರಾಜ್ ಮುಂದೆ ನಲಪಾಡ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಕಿ ಇದಾನಲ್ಲ ಆ ಪ್ರಕರಣದ ಆರೋಪಿ, ಆತನ ಜೊತೆಗೆ ನಂಟು ಹೊಂದಿರುವಂತಹ ಅನುಮಾನ ಅಥವಾ ಆರೋಪದ ಹಿನ್ನೆಲೆಯಲ್ಲಿ ನಲಪಾಡ್ಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಎಸ್ಐಟಿ ನೋಟಿಸ್ ಕೊಟ್ಟಿತ್ತು. ನಾಳೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು, ಆದರೆ ನಲಪಾಡ್ ಹಿಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಡಿ ಕೆ ಶಿವಕುಮಾರರನ್ನ ಭೇಟಿಯಾಗಿದ್ರು. ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗಲ್ಲ, ತನಿಖೆ ಆಗ್ತಾ ಇದೆ, ಆಗಲಿ ಅಂತಷ್ಟೇ ಡಿ ಕೆ ಶಿ ಹೇಳಿದರು. ಮತ್ತೊಂದು ಕಡೆ ಗೃಹ ಸಚಿವರು ರಿಯಾಕ್ಟ್ ಮಾಡಿದರು. ಎಸ್ಐಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ, ಏನೇನು ತನಿಖೆ ಆಗುತ್ತೋ ಏನೇನು ಹೊರಗೆ ಬರುತ್ತೋ ಬರಲಿ ಅನ್ನುವಂಥದ್ದನ್ನು ಗೃಹ ಸಚಿವ ಪರಮೇಶ್ವರ್ ಹೇಳ್ತಾ ಇದ್ರು. ಈ ಮಧ್ಯದಲ್ಲಿ ನಲಪಾಡ್ ಇವತ್ತೇ ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಕಿ ಅಲಿಯಾಸ್ ಕೃಷ್ಣ ಏನಿದ್ದಾನೆ ಆರೋಪಿ, ಆತನ ಜೊತೆಗೆ ಈ ನಲಪಾಡ್ಗೆ ನಂಟಿದೆ ಅನ್ನುವಂಥ ಕಾರಣಕ್ಕಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನಲಪಾಡ್ಗೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಸರ್ವ್ ಮಾಡಿದರು. ಅದಾದಮೇಲೆ ಇವತ್ತು ಬೆಳಗ್ಗೆ ಡಿ ಕೆ ಶಿಯನ್ನು ಭೇಟಿಯಾಗಿದ್ದರು. ಅದಾದಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳು ಕೂಡ ಶುರುವಾಗಿತ್ತು. ನಾಳೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ನಲಪಾಡ್, ಬದಲಿಗೆ ಇವತ್ತೇ ಡಿವೈಎಸ್ಪಿ ಬಾಲರಾಜ್ ಅವರ ಮುಂದೆ ವಿಚಾರಣೆಗೆ ಅಂತ ಹೇಳಿ ಹಾಜರಾಗಿದ್ದಾರೆ. ಈ ಬೆಳವಣಿಗೆ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಯುವ ಘಟಕದ ಅಧ್ಯಕ್ಷ ಸ್ಥಾನವನ್ನು ನಲಪಾಡ್ ಹೊಂದಿದ್ದಾರೆ. ಸದ್ಯ ಎಸ್ಐಟಿ ಈ ಬಿಟ್ಕಾಯಿನ್ ಹಗರಣದ ತನಿಖೆಯನ್ನು ನಡೆಸ್ತಾ ಇದೆ. ಶ್ರೀಕಿ ಉಳಿದವರ ವಿರುದ್ಧವಾಗಿ ಈ ಪ್ರಕರಣದಲ್ಲಿ ತನಿಖೆ ಚುರುಕುಗೊಂಡಿರೋ ಬೆನ್ನಲ್ಲೇ ಈಗ ನಲಪಾಡ್ಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.